ಫ್ರೆಂಡ್ಸ್, ವೆಲ್ಕಮ್ ಟು ಕಾರ್ಪೊರೇಟ್ ಕನೆಕ್ಷನ್. ಸೊ ಇವತ್ತು ನಾವು ಡೇಟಾ ವಿಜುವಲೈಸೇಷನ್ ಯೂಸ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಅನಾಲಿಸಿಸ್ ಅನ್ನೋ ಒಂದು ಮಿನಿ ಪ್ರಾಜೆಕ್ಟ್ ನ ಮಾಡ್ತಾ ಹೋಗೋಣ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಡೇಟಾ ವಿಜುವಲೈಸೇಷನ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ವಿ. ಯಾವ ರೀತಿ ಪ್ಲಾಟ್ಸ್ ನ ಹಾಕೋದು, ಯಾವ ರೀತಿ ಮ್ಯಾಟ್ಪ್ಲಾಟ್ಲಿಬ್ ನ ಯೂಸ್ ಮಾಡ್ಕೊಳ್ಳೋದು, ರೈಟ್. ಸೊ ಇವಾಗ ಅದನ್ನ ನಾಲೆಡ್ಜ್ ಯೂಸ್ ಮಾಡಿಕೊಂಡು ನಾವು ಅದ್ರ ಮೇಲೆ ಮಿನಿ ಪ್ರಾಜೆಕ್ಟ್ ಮಾಡ್ತಾ ಹೋಗೋಣ. ಆ ಮಿನಿ ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಅನಾಲಿಸಿಸ್ ಅಂತ. ಸೊ ಏನು ಯೂಟ್ಯೂಬ್ ಚಾನಲ್ ಅನಾಲಿಸಿಸ್ ಅಂದ್ರೆ, ಈಗ ನೀವೊಂದು ಯೂಟ್ಯೂಬ್ ಚಾನಲ್ ಇರುತ್ತೆ. ಸೊ ಆ ಯೂಟ್ಯೂಬ್ ಚಾನಲ್ ನೀವೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ, ಸೊ ಆ ವಿಡಿಯೋ ಪ್ರೋಗ್ರೆಸ್ ಯಾವ ರೀತಿ ಇದೆ, ಸೊ ಒಂದು ವೀಕಲ್ಲಿ ಎಷ್ಟು ವ್ಯೂಸ್ ಇರುತ್ತೆ, ಸೊ ನಿಮ್ಮ ವಿಡಿಯೋ ಯಾವ ರೀತಿ ವೈರಲ್ ಆಗ್ತಾ ಇರುತ್ತೆ, ಯಾವ ರೀತಿ ಎಕ್ಸ್ಪ್ಲೋರ್ ಆಗ್ತಾ ಇರುತ್ತೆ, ನಿಮ್ಮ ವಿಡಿಯೋಗೆ ವ್ಯೂವರ್ಸ್ ಯಾವ ರೀತಿ ಬರ್ತಾ ಇದ್ದಾರೆ, ಸೊ ಇದನ್ನೆಲ್ಲ ನೀವು ಡೇಟಾ ವಿಜುವಲೈಸೇಷನ್ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅದನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತಾ ಇದೀವಿ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು, ಸೊ ಇಲ್ಲಿ ನಾನು ಗೂಗಲ್ ಕೊಲಾಬ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಕಾದ್ರೆ ನೀವು ಜುಪಿಟರ್ ನೋಟ್ಬುಕ್ ಅಂತ ಇದೆ, ಅದನ್ನು ಕೂಡ ಯೂಸ್ ಮಾಡಬಹುದು. ಸೊ ಫಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ನಿಮ್ಮ ಮ್ಯಾಟ್ಪ್ಲಾಟ್ಲಿಬ್ ನ ನಾನು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಈ ಮ್ಯಾಟ್ಪ್ಲಾಟ್ಲಿಬ್ ಬಗ್ಗೆ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾವ ರೀತಿ ಮ್ಯಾಟ್ಪ್ಲಾಟ್ಲಿಬ್ ಬಗ್ಗೆ ಯೂಸ್ ಮಾಡೋದು, ಅದ್ರ ಬಗ್ಗೆ ಸ್ಕ್ಯಾಟರ್ ಪ್ಲಾಟ್ ನ ಹಾಕೋದು, ಲೈಕ್ ಕೆಲವೊಂದು ಪ್ಲಾಟ್ಸ್ ಇತ್ತು, ರೈಟ್. ಆ ಪ್ಲಾಟ್ಸ್ ನಾವು ಯಾವ ರೀತಿ ಹಾಕೋದು, ಲೈನ್ ಪ್ಲಾಟ್ಸ್ ಇರ್ಬೋದು, ಬಾರ್ ಚಾರ್ಟ್ ಇರ್ಬೋದು, ಇದೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ನಮ್ಮ ಹಿಂದಿನ ವಿಡಿಯೋದಲ್ಲಿ. ಪ್ಲೀಸ್ ಅದನ್ನು ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ. ಸೊ ಇಲ್ಲಿ ನಾವು matplotlib.pyplot ನ PLT ಅನ್ನೋ ಒಂದು ಅಲಿಯಾಸ್ ನೇಮ್ ಮೂಲಕ ನಾವು ಇಂಪೋರ್ಟ್ ಮಾಡ್ಕೋತಾ ಇದೀವಿ. ಸೊ ಅದಾದ್ಮೇಲೆ ನಾವು ಒಂದು ಫೇಕ್ ಡೇಟಾನ ಕ್ರಿಯೇಟ್ ಮಾಡ್ಕೋತಾ ಇದೀವಿ. ಯಾವ ರೀತಿ ಅಂದ್ರೆ, ಮೊದಲು ವೀಕ್ಸ್, ಅದನ್ನ ನಾವು ಲಿಸ್ಟ್ ಒಳಗಡೆ ನಾವು ವೀಕ್ 1, ವೀಕ್ 2, ವೀಕ್ 3 ಅಂತ ಅಪ್ ಟು ವೀಕ್ 8 ವರೆಗೂ ತಗೋತಾ ಇದೀವಿ. ಮತ್ತೆ ಆ ಕರೆಸ್ಪಾಂಡಿಂಗ್ ಟು ದಟ್, ಅದಕ್ಕೆ ತಕ್ಕಂತೆ ಅದಕ್ಕೆ ವ್ಯೂಸ್ ನ ಕೊಡ್ತಾ ಇದೀವಿ. ಸೊ ಫಸ್ಟ್ ವೀಕ್ ಅಲ್ಲಿ ಬಂದ್ಬಿಟ್ಟು 1200 ವ್ಯೂಸ್ ಬಂದಿದೆ ಅಂತ, ಸೆಕೆಂಡ್ ವೀಕ್ ಅಲ್ಲಿ ಬಂದ್ಬಿಟ್ಟು 2500 ಬಂದಿದೆ ಅಂತ, ಈ ರೀತಿ ನಾವು ಒಂದೊಂದು ವೀಕ್ಸ್ ಎಷ್ಟು ವ್ಯೂ ಬಂದಿದೆ ಅಂತ ನಾವು ಒಂದು ಫೇಕ್ ಡೇಟಾ ನಾವು ಕ್ರಿಯೇಟ್ ಮಾಡ್ಕೊಂತಾ ಇದೀವಿ. ಅದೇ ರೀತಿ ನಿಮ್ಮ ವಿಡಿಯೋಸ್ಗೆ ಲೈಕ್ಸ್ ಎಷ್ಟಿದೆ ಅಂತ, ಮುಂದೆ ಅಂದ್ಕೊಳ್ಳಿ ನೀವು ಒಂದು 6 ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀರಾ. ಸೊ ಫಸ್ಟ್ ವಿಡಿಯೋಗೆ ಬಂದ್ಬಿಟ್ಟು 150 ಲೈಕ್ಸ್ ಇದೆ ಅಂತ, ಸೆಕೆಂಡ್ ವಿಡಿಯೋಗೆ ಬಂದ್ಬಿಟ್ಟು 300 ಲೈಕ್ಸ್ ಇದೆ ಅಂತ, ನಾವು ನಿಮ್ಮ ಲಿಸ್ಟ್ ನ ಯೂಸ್ ಮಾಡಿಕೊಂಡು ಫೇಕ್ ಡೇಟಾನ ನಾವು ಕ್ರಿಯೇಟ್ ಮಾಡ್ಕೋತಾ ಇದೀವಿ. ಅದಾದ್ಮೇಲೆ ಬಂದ್ಬಿಟ್ಟು ಟ್ರಾಫಿಕ್ ಸೋರ್ಸ್ ಡೇಟಾ. ಇದೇ ಯಾವ ತರ ಡೇಟಾ ಅಂದ್ರೆ, ಲೈಕ್ ನಿಮ್ಮ ವಿಡಿಯೋಗೆ ಯೂಸರ್ಸ್ ಯಾವ ರೀತಿ ಅಟ್ರಾಕ್ಟ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್, ಸರ್ಚ್ ಮಾಡಿ ನೋಡಿದವ್ರು ಎಷ್ಟು ಜನ, ಬ್ರೌಸರ್ ಫ್ಯೂಚರ್ಸ್ ನೋಡಿ ಬಂದವ್ರು ಎಷ್ಟು ಜನ, ಮತ್ತೆ ಸಜೆಸ್ಟೆಡ್. ಸೊ ನೀವು ಸಜೆಸ್ಟೆಡ್ ಅಂದ್ರೆ ನೀವು ವಿಡಿಯೋನ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಸೊ ಅಲ್ಲಿ ಯೂಟ್ಯೂಬ್ ನಿಮಗೆ ಕೆಲವೊಂದು ವಿಡಿಯೋಸ್ ನ ಸಜೆಸ್ಟ್ ಮಾಡುತ್ತೆ. ಸೊ ಆ ರೀತಿ ನಿಮ್ಮ ವಿಡಿಯೋ ಎಷ್ಟು ಜನಕ್ಕೆ ಸಜೆಸ್ಟ್ ಆಗಿದೆ, ಸೊ ಆ ಮೂಲಕ ಎಷ್ಟು ಜನ ನೋಡಿದ್ದಾರೆ ಅನ್ನೋದು ಅದು ನಿಮಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಮತ್ತೆ ಎಕ್ಸ್ಟರ್ನಲ್, ಆಚೆಯಿಂದ, ಲೈಕ್ ಫಾರ್ ಎಕ್ಸಾಂಪಲ್ ಗೂಗಲ್ ಇಂದ ಇರಬಹುದು, ವಾಟ್ಸ್ಆಪ್ ಮೂಲಕ ಇರಬಹುದು, ಆ ಮೂಲಕ ನಿಮ್ಮ ಲಿಂಕ್ ನ ಕ್ಲಿಕ್ ಮಾಡಿ ಯೂಟ್ಯೂಬ್ಗೆ ಬಂದು ನೋಡಿದವರು ಎಷ್ಟು ಜನ, ಮತ್ತೆ ಅದರ್ ಸೋರ್ಸಸ್. ಓಕೆ, ಆ ರೀತಿ ಎಷ್ಟು ಜನ ಬಂದಿದ್ದಾರೆ ಅಂತ ನಾವು ಇಲ್ಲಿ ಟ್ರಾಫಿಕ್ ಸೋರ್ಸ್ ಡೇಟಾ ಮೂಲಕ ತಿಳ್ಕೊಳ್ತಾ ಹೋಗ್ತೀವಿ. ಅದು ಇಲ್ಲಿ ನಾವು ಒಂದು ಸಿಂಪಲ್ ರ್ಯಾಂಡಮ್ ಡೇಟಾ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ರೈಟ್. ನೆಕ್ಸ್ಟ್ ಬಂದ್ಬಿಟ್ಟು ವ್ಯೂ ಸೋರ್ಸಸ್ ಲೈಕ್ಸ್ ಅಂತ. ಸೊ ಇಲ್ಲಿ ನಿಮ್ಮ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ, ಮತ್ತೆ ಅದು ವಿತ್ ರೆಸ್ಪೆಕ್ಟ್ ಟು ದಟ್ ಆ ವಿಡಿಯೋಗೆ ಎಷ್ಟು ಲೈಕ್ಸ್ ಇದೆ, ಅದನ್ನ ನಾವು ಸ್ಕ್ಯಾಟರ್ ಪ್ಲಾಟ್ ಮೂಲಕ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಅಂದ್ಕೋತೀನಿ ನಿಮ್ಗೆ ಈ ಡೇಟಾ ಅರ್ಥ ಆಯ್ತು ಅಂತ. ಓಕೆ, ಇದೊಂದು ಫೇಕ್ ಡೇಟಾ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಈ ರೀತಿ ನಿಮ್ಮ ಯೂಟ್ಯೂಬ್ ವಿಡಿಯೋ ರನ್ ಆಗ್ತಾ ಇದೆ ಅಂತ ನಾವಿನ್ನೊಂದು ಫೇಕ್ ಡೇಟಾನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಲೈನ್ ಚಾರ್ಟ್. ಸೊ ಇಲ್ಲಿ ನಾವು ವ್ಯೂಸ್ ಪರ್ ವೀಕ್, ಒಂದು ವೀಕ್ ಅಲ್ಲಿ ಎಷ್ಟು ವ್ಯೂಸ್ ಬರ್ತಿದೆ ಅಂತ ನಿಮ್ಮ ವಿಡಿಯೋಗೆ ನೋಡ್ತಾ ಹೋಗ್ತೀವಿ. ಫಸ್ಟ್ ಬಂದ್ಬಿಟ್ಟು ಪ್ಲಾಟ್ ಫಿಗರ್ ಸೈಜ್ ಕೊಡ್ತಾ ಇದೀವಿ, ಪ್ಲಾಟ್ ಫಿಗರ್ ಆಫ್ ಫಿಗರ್ ಸೈಜ್. ಸೊ 10,5 ಅಂತ ಒಂದು ಸೈಜ್ ನ ನಾವು ಫಿಕ್ಸ್ ಮಾಡ್ಕೊಂತ ಇದೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು PLT.plot. ಪ್ಲಾಟ್ ಅನ್ನ ಬಂದ್ಬಿಟ್ಟು ನಿಮಗೆ ಲೈನ್ ಪ್ಲಾಟ್ ಗೆ ಬಂದ್ಬಿಟ್ಟು ಅದೊಂದು ಫಂಕ್ಷನ್. ಆ ಪ್ಲಾಟ್ ಅನ್ನ ನಾವಿಲ್ಲಿ ಕಾಲ್ ಮಾಡ್ತಾ ಇದೀವಿ. ಅದರೊಳಗೆ ನಾವು ವೀಕ್ಸ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಇನ್ಪುಟ್ ಆಗಿ, ಮತ್ತೆ ವ್ಯೂಸ್, ಮತ್ತೆ ಮಾರ್ಕ್ ಓ. ಸೊ ಇಲ್ಲಿ ಓ ಅಂತ ಅದು ಮಾರ್ಕ್ ಮಾಡ್ಕೊಳಕ್ಕೆ ಹೇಳ್ತಾ ಇದೀವಿ. ಸೊ ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ, ಅರ್ಥ ಆಗುತ್ತೆ. ಓಕೆ, ಸೊ ಮಾರ್ಕ್ ಓ ಅಂದ್ರೆ ನೋಡಿ, ಇಲ್ಲಿ ನಿಮ್ಗೊಂದು ಇಲ್ಲಿ ಓ ರೌಂಡ್ ಆಗಿ ಕಾಣ್ತಿದೆಯಲ್ಲ, ಇದೇ ಓ ಸ್ಟ್ರಕ್ಚರ್. ಸೊ ಇದು ನಾವಿಲ್ಲಿ ಮಾರ್ಕ್ ಓ ಅಂತ ಕರಿತೀವಿ. ಓಕೆ, ಲೈಕ್ ಸಿಂಬಲ್ ತರ ಆದ್ರೂ ಕೂಡ ಹೇಳ್ಬೋದು ನೀವು. ನೆಕ್ಸ್ಟ್ ಬಂದ್ಬಿಟ್ಟು ಟೈಟಲ್. ಸೊ ಇದಕ್ಕೆ ನಾವು ಈ ಗ್ರಾಫಿಗೆ ಒಂದು ಟೈಟಲ್ ಕೊಡ್ತಾ ಇದೀವಿ, ವೀಕ್ಲಿ ವ್ಯೂಸ್ ಟ್ರೆಂಡ್. ಸೊ ಒಂದು ವೀಕ್ ಅಲ್ಲಿ ಎಷ್ಟು ವ್ಯೂಸ್ ಟ್ರೆಂಡ್ ಆಗಿದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ ಲೇಬಲ್, plot.xlabel. ಸೊ ಎಕ್ಸ್ ಲೇಬಲ್ ಅಂದ್ರೆ ನಿಮ್ಮ ಎಕ್ಸ್ ಆಕ್ಸಿಸ್ ಗೆ ಕೊಡ್ತಾ ಇರೋ ನೇಮ್, ಅದಕ್ಕೆ ನಾವು ವೀಕ್ಸ್ ಅಂತ ಪ್ರೊವೈಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ವೈ ಲೇಬಲ್, ಇಲ್ಲಿ ನಾವು ವೈ ಆಕ್ಸಿಸ್ ಗೆ ವ್ಯೂಸ್ ಅಂತ ಕೊಡ್ತಾ ಇದೀವಿ.
ನೆಕ್ಸ್ಟ್ ಬಂದ್ಬಿಟ್ಟು ಗ್ರಿಡ್ ಅಂದ್ರೆ ನಿಮ್ಮ ಬಾಕ್ಸ್ ಸ್ಟ್ರಕ್ಚರ್ ನೋಡ್ತಾ ಇದ್ರಲ್ಲ, ಈ ಬಾಕ್ಸ್ ಗ್ರಿಡ್ ಅಂತಾರೆ ಇದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ಶೋ, ಫೈನಲ್ ಆಗಿ ಶೋ ಅಂತ ಒಂದು ಕಮೆಂಟ್ ನ ಪ್ರೊವೈಡ್ ಮಾಡ್ತಾರೆ. ಸೊ ಇದು ನಿಮ್ಮ ಪ್ಲಾಟ್ ಆಗಿದೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವೀಕ್ಸ್ ವರ್ಸಸ್ ವ್ಯೂಸ್ ಇದೆ. ಸೊ ಫಸ್ಟ್ ವೀಕ್ ಅಲ್ಲಿ ಎಷ್ಟು ವ್ಯೂಸ್ ಇದೆ ಅಂತ ನೀವು ನೋಡಬಹುದು. ಸಮಥಿಂಗ್ ಅರೌಂಡ್ ಬಿಟ್ವೀನ್ ದ 2000 to 1000, ರೈಟ್. ನೆಕ್ಸ್ಟ್ ವೀಕ್ 2 ಬಂದ್ಬಿಟ್ಟು ರೈಸ್ ಆಗಿದೆ ವ್ಯೂಸ್. ಸೊ ಇಲ್ಲಿ ಅವನ ವಿಡಿಯೋ ತುಂಬಾ ಹೈಕ್ ಆಗಿದೆ. ಸೊ ಇಲ್ಲಿ ಅರೌಂಡ್ ಇನ್ ಬಿಟ್ವೀನ್ ಆಫ್ 3000 to 2000 ಆಗಿದೆ. ಮತ್ತೆ ವೀಕ್ 3 ಅಲ್ಲಿ ಅವನ ವಿಡಿಯೋ ರೈಸ್ ಆಗಿದೆ, ಇಲ್ಲಿ 3000 ಆಗಿದೆ ವ್ಯೂಸ್. ಓಕೆ, ಮತ್ತೆ ವೀಕ್ 4 ಅಲ್ಲಿ ಸಹ ಒಂದು ವಿಡಿಯೋ ಇನ್ ಬಿಟ್ವೀನ್ 5000 to 4000. ಸೊ ಇಲ್ಲಿ ಅವನ ವಿಡಿಯೋ ಹೈಕ್ ಆಗ್ತಾನೆ ಹೋಗ್ತಾ ಇದೆ, ಅವನು ಪ್ರೋಗ್ರೆಸ್ ತುಂಬಾನೇ ಇದೆ ವಿಡಿಯೋದಲ್ಲಿ, ನಾವಿಲ್ಲಿ ಅನಲೈಸ್ ಮಾಡಬಹುದು, ರೈಟ್. ಸೊ ಇಲ್ಲಿ ಮತ್ತೆ ಅವನು ವೀಕ್ 5 ಅಲ್ಲಿ ವಿಡಿಯೋ ಸ್ವಲ್ಪ ಡೌನ್ ಆಗಿದೆ ನೋಡಬಹುದು. ಇಲ್ಲಿ ಮೊದಲು ವೀಕ್ 4 ಅಲ್ಲಿ ಒಂದು ವಿಡಿಯೋ ಬಿಟ್ವೀನ್ 5000 to 4000 ಇತ್ತು. ಅಂದ್ರೆ ವೀಕ್ 5 ಅಲ್ಲಿ ಅವನ ವಿಡಿಯೋ ಸ್ವಲ್ಪ ಡೌನ್ ಆಗಿದೆ, ಇನ್ ಬಿಟ್ವೀನ್ 4000 to 3000 ಆಗಿದೆ. ಸೊ ಓಕೆ, ಸೊ ಇಲ್ಲಿ ಅವನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಬಹುದು. ವಿಡಿಯೋದಲ್ಲಿ ಏನು ಪ್ರಾಬ್ಲಮ್ ಇದೆ, ಸೊ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅವನು ಅನಲೈಸ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂತಾನೆ ಈ ಪೇಸ್ ಅಲ್ಲಿ. ಓಕೆ, ಅದಾದ್ಮೇಲೆ ಮತ್ತೆ ಅವ್ನು ಇಂಪ್ರೂವ್ ಮಾಡ್ಕೊಂಡಾದ್ಮೇಲೆ ಅವ್ನ ವಿಡಿಯೋ ಮತ್ತೆ ಹೈಕ್ ಆಗಿದೆ, ಇಲ್ಲಿ ವ್ಯೂಸ್ ಇನ್ಕ್ರೀಸ್ ಆಗಿದೆ, ಇಲ್ಲೂ ಸಹ ವ್ಯೂಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಇದು ನಿಮ್ಮ ಪ್ರೋಗ್ರೆಸ್ ಟ್ರೆಂಡ್. ಸೊ ನೀವು ನೋಡ್ತಾ ಇರೋ ಟ್ರೆಂಡ್ ಇನ್ಕ್ರೀಸ್ ಆಗಿದೆ ಒಂದು, ರೈಟ್. ಸೊ ಈ ರೀತಿ ನಾವು ನಿಮ್ಮ ಲೈನ್ ಚಾರ್ಟ್ ನ ಯೂಸ್ ಮಾಡಿಕೊಂಡು ಪ್ಲಾಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ನಾವು ಏನ್ ಪ್ಲಾಟ್ ಮಾಡಿರೋದು ವ್ಯೂಸ್ ವರ್ಸಸ್ ವೀಕ್ಸ್, ರೈಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ ಚಾರ್ಟ್. ಇಲ್ಲಿ ನಾವೇನ್ ಮಾಡ್ತಿದ್ರೆ ಲೈಕ್ಸ್ ಪರ್ ವಿಡಿಯೋ, ಒಂದು ವಿಡಿಯೋಗೆ ಲೈಕ್ ಎಷ್ಟಿದೆ ಅಂತ ಅದನ್ನ ನಾವಿಲ್ಲಿ ನೋಡ್ತಾ ಇದೀವಿ, ಮತ್ತೆ ಕಂಪೇರ್ ಮಾಡ್ತಿದೀವಿ ಯಾವ ವಿಡಿಯೋಗೆ ಎಷ್ಟು ಲೈಕ್ಸ್ ಬಂದಿದೆ ಅಂತ. ಸೊ ಇದನ್ನು ಕೂಡ ರನ್ ಮಾಡಿ ನೋಡೋಣ ನಾವು. ಓಕೆ, ಸೊ ಅದಕ್ಕಿಂತ ಮುಂಚೆ ಕೋಡ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಲ್ಲಿ ಪ್ಲಾಟ್ ಚಾರ್ಟ್ ಫಿಗರ್ ಸೈಜ್, ಸೊ ನಿಮ್ಗೆ ಅರ್ಥ ಆಯ್ತು, ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಫಿಗರ್ ಸೈಜ್ ಅಂತ ಇದೆ 10,5 ಅಂತ. ಓಕೆ, ಸೊ ಯಾಕೆ 10,5 ಅಂದ್ರೆ, ಸೊ ಇದು ಲೆಂತ್ ಇದೆಯಲ್ಲ, ಇದು ಸೈಜ್, ಇದು ಬಂದ್ಬಿಟ್ಟು ಎಕ್ಸ್ ಆಕ್ಸಿಸ್. ಸೊ ಇದು 10 ಇರುತ್ತೆ, ಮತ್ತೆ ಈ ಸೈಜ್ ವೈ ಆಕ್ಸಿಸ್ ಬಂದ್ಬಿಟ್ಟು 5 ಇರುತ್ತೆ. ಓಕೆ, ಅದನ್ನ ನಾವು 10,5 ಅಂತ ಕೊಡ್ಕೊಂತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ ಚಾರ್ಟ್. ಸೊ ಇಲ್ಲಿ ಬಾರ್ ಅನ್ನೋದು ಫಂಕ್ಷನ್ ನ ಕಾಲ್ ಮಾಡ್ತಾ ಇದೀವಿ. ಇದ್ರೊಳಗೆ ನಾವು ವಿಡಿಯೋಸ್ ಮತ್ತೆ ಲೈಕ್ಸ್. ಸೊ ಏನು ವಿಡಿಯೋಸ್ ಮತ್ತೆ ಲೈಕ್ಸ್ ಅಂದ್ರೆ ಇದು ನಮ್ಮ ಡೇಟಾ ಸೆಟ್, ನಾವು ಫೇಕ್ ಡೇಟಾ ಸೆಟ್ ಕ್ರಿಯೇಟ್ ಮಾಡ್ಕೊಂಡಿದೀವಲ್ಲ, ಅದೇ ನಿಮ್ಮ ವಿಡಿಯೋಸ್ ಮತ್ತೆ ಲೈಕ್ಸ್. ಸೊ ಇಲ್ಲಿದೆ ನೋಡಿ, ಇದು ನಿಮ್ಮ ಫೇಕ್ ಡೇಟಾ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಒನ್ ವಿಡಿಯೋ 2 ವಿಡಿಯೋ 3 ಅಂತ. ಸೊ ಮತ್ತೆ ಅದ್ರ ವಿತ್ ರೆಸ್ಪೆಕ್ಟ್ ಟು ಲೈಕ್ಸ್, ಸೊ ವಿಡಿಯೋಗೆ ಎಷ್ಟು ಲೈಕ್ಸ್ ಇದೆ ಅಂತ ಅದನ್ನ ನಾವಿಲ್ಲಿ ವಿಜುವಲೈಸೇಷನ್ ಮಾಡ್ಕೊಂಡು ನೋಡ್ತಾ ಇದೀವಿ. ಸೊ ಇಲ್ಲಿ ನೋಡಬಹುದು, ಅವನು ಟೋಟಲ್ 6 ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದಾನೆ, ಅದರಲ್ಲಿ ಹೈಯೆಸ್ಟ್ ವ್ಯೂಸ್ ಬಂದಿರೋದು 6th ವಿಡಿಯೋ ಅಲ್ವಾ. ಸೊ ಎಷ್ಟು ಲೈಕ್ಸ್ ಬಂದಿದೆ, ಅವನ್ ಸಮಥಿಂಗ್ 500 ಲೈಕ್ಸ್ ಬಂದಿದೆ. ಮತ್ತೆ ಕಮ್ಮಿ ಲೈಕ್ಸ್ ಬಂದಿರೋ ವಿಡಿಯೋ ಬಂದ್ಬಿಟ್ಟು ವಿಡಿಯೋ 1. ಸೊ ಅವನ್ ಸಮಥಿಂಗ್ ಇಲ್ಲಿ 150 ಸಮಥಿಂಗ್ ಲೈಕ್ಸ್ ಬಂದಿದೆ. ಓಕೆನಾ, ಈ ರೀತಿ ನಾವು ಡೇಟಾನ ಅನಲೈಸ್ ಮಾಡ್ತೀವಿ, ಯಾವ ಈ ವಿಡಿಯೋಗೆ ಎಷ್ಟು ಲೈಕ್ಸ್ ಬಂದಿದೆ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ತಪ್ಪು ಮಾಡಿದೀವಿ, ಈ ವಿಡಿಯೋದಲ್ಲಿ ಏಂತಕ್ಕೆ ಇನ್ಕ್ರೀಸ್ ಆಯ್ತು ನಮ್ಮ ವ್ಯೂಸ್. ಓಕೆ, ಅದನ್ನ ಕಂಪೇರ್ ಮಾಡಿ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಅಲ್ಲಿ. ಆ ರೀತಿ ನಾವಿಲ್ಲೊಂದು ಅನಲೈಸ್ ಮಾಡಿದೀವಿ ಯೂಸಿಂಗ್ ಯುವರ್ ಬಾರ್ ಚಾರ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಪೈ ಚಾರ್ಟ್. ಇದು ಹೇಳುತ್ತೆ ನಿಮ್ಮ ಟ್ರಾಫಿಕ್ ಡಿಸ್ಟ್ರಿಬ್ಯೂಷನ್. ಲೈಕ್ ಹೇಳಿದ್ನಲ್ಲ, ಟ್ರಾಫಿಕ್ ಸೋರ್ಸ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ನಿಮ್ಮ ವಿಡಿಯೋಗೆ ವ್ಯೂವರ್ಸ್ ಯಾವ ಮೂಲಕ ಬಂದ್ರು, ಯಾವ ರೀತಿ ನಿಮ್ಮ ವಿಡಿಯೋನ ಅವರಿಗೆ ರೀಚ್ ಆಯ್ತು, ಅವರಿಗೆ ಯಾವ ರೀತಿ ರೀಚ್ ಆಯ್ತು, ಅದು ನಿಮ್ಮ ಟ್ರಾಫಿಕ್ ಸೋರ್ಸ್ ಡಿಸ್ಟ್ರಿಬ್ಯೂಷನ್ ಹೋಗ್ತಾ ಹೇಳ್ತಾ ಹೋಗುತ್ತೆ. ಅದನ್ನ ನಾವು ನಿಮ್ಮ ಪೈ ಚಾರ್ಟ್ ನ ಯೂಸ್ ಮಾಡಿಕೊಂಡು ಪ್ಲಾಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೋಡಬಹುದು, ಇಲ್ಲಿ ನಾವು ಸೇಮ್ ದ ಫಿಗರ್ ಸೈಜ್. ನೆಕ್ಸ್ಟ್ ಬಂದ್ಬಿಟ್ಟು ಪೈ ಅನ್ನೋ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ದೀನಿ. ಇದ್ರೊಳಗೆ ನಾನು ಟ್ರಾಫಿಕ್ ಪರ್ಸೆಂಟೇಜ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಮತ್ತೆ ಲೇಬಲ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಮತ್ತೆ ಇಲ್ಲಿ ಫ್ಲೋಟ್ ವ್ಯಾಲ್ಯೂ. ಸೊ ಫ್ಲೋಟ್ ವ್ಯಾಲ್ಯೂ ಅಂದ್ರೆ ಅದು ಎಷ್ಟು ಪಾಯಿಂಟ್ ಅಲ್ಲಿ ಇರಬೇಕು. ಓಕೆ, ಫ್ಲೋಟ್ ನ 1.1 ಅಲ್ಲಿ ಇಟ್ಟಿದ್ದೀನಿ. ಶಾಡೋ ಟ್ರೂ ಅಂತ ಕೊಟ್ಟಿದ್ದೀನಿ. ಶಾಡೋ ಟ್ರೂ ಯಾಕೆ, ಇಲ್ಲಿ ನೋಡ್ತಾ ಇರ್ಬೋದು ಶಾಡೋ, ಇಲ್ಲಿ ನೀವು ಇದನ್ನ ಶಾಡೋ ಅಂತ ಹೇಳ್ತಾರೆ. ಓಕೆ, ಇದು ನಾವು ಟ್ರೂ ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಟೈಟಲ್ ಬಂದ್ಬಿಟ್ಟು ಯೂಟ್ಯೂಬ್ ಟ್ರಾಫಿಕ್ ಸೋರ್ಸ್ ಬ್ರೇಕ್ ಡೌನ್ ಅಂತ. ಪ್ಲಾಟ್ ಶೋ, ಸೊ ಇದು ನಾವು ಕಾಮೆಂಟ್ ಪ್ರೊವೈಡ್ ಮಾಡ್ತಾ ಇದೀವಿ ನಿಮ್ಮ ಪ್ಲಾಟ್ ನ ಶೋ ಮಾಡೋಕೆ. ಇಲ್ಲಿ ನೀವು ಅನಲೈಸ್ ನ ಮಾಡಬಹುದು, ನಿಮ್ಮ ವಿಡಿಯೋಗೆ ವ್ಯೂವರ್ಸ್ ಯಾವ ಮೂಲಕ ಹೆಚ್ಚಾಗಿ ಬಂದಿದ್ದಾರೆ ಅಂತ. ಸೊ ಸರ್ಚ್ ಮಾಡಿ ಜಾಸ್ತಿ ಜನ ಸರ್ಚ್ ಮಾಡಿ ನೋಡಿದ್ದಾರೆ ನಿಮ್ಮ ವಿಡಿಯೋನ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೌಸರ್ ಫ್ಯೂಚರ್. ಸೊ ಬ್ರೌಸ್ ಮಾಡ್ತಾ ಅಲ್ಲಿ ಕೆಲವೊಂದು ಸಿಕ್ಕಿದೆ ನಿಮ್ಮ ವಿಡಿಯೋ. ಮತ್ತೆ ಇದು ಸಜೆಸ್ಟೆಡ್ ವಿಡಿಯೋ, ನಿಮ್ಮ ಯೂಟ್ಯೂಬ್ ಬಂದ್ಬಿಟ್ಟು ನಿಮ್ಮ ವಿಡಿಯೋನ ಸಜೆಸ್ಟ್ ಮಾಡಿರೋದು 20% ಜನ ನೋಡಿದ್ದಾರೆ. ಮತ್ತೆ ಎಕ್ಸ್ಟರ್ನಲ್ ಸೋರ್ಸ್ ಲೈಕ್ ಗೂಗಲ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಆ ಮೂಲಕ ಯೂಟ್ಯೂಬ್ಗೆ ಲಿಂಕ್ ನ ಪ್ರೊವೈಡ್ ಮಾಡಿ ಬಂದಿರೋದು.
ಅದು 10%. ಸೊ ಹೈಯೆಸ್ಟ್ ಬಂದ್ಬಿಟ್ಟು ಸರ್ಚ್ ಮಾಡಿ ನೋಡಿರೋ ಜಾಸ್ತಿ ಜನ ಇದ್ದಾರೆ. ಸೊ ಈ ರೀತಿ ನಾವು ನಿಮ್ಮ ಪೈ ಚಾರ್ಟ್ ಯೂಸ್ ಮಾಡಿಕೊಂಡು ಟ್ರಾಫಿಕ್ ಸೋರ್ಸ್ ಡಿಸ್ಟ್ರಿಬ್ಯೂಷನ್ ನ ನೋಡ್ತಾ ಹೋದ್ವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ಯಾಟರ್ ಪ್ಲಾಟ್. ಸೊ ಈ ಸ್ಕ್ಯಾಟರ್ ಪ್ಲಾಟ್ ಏನ್ ಮಾಡುತ್ತೆ ಅಂದ್ರೆ ಡೇಟಾ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳ್ತಾ ಹೋಗುತ್ತೆ ಇದು. ಓಕೆ, ಸೊ ಇಲ್ಲಿ ನಾನು ವ್ಯೂಸ್ ವರ್ಸಸ್ ಲೈಕ್ ನ ತಗೊಂಡಿದ್ದೀನಿ. ಸೊ ಏನಾಗಿದ್ರೆ ಅಂದ್ರೆ, ಸೊ ಇದು ಕೂಡ ಸೇಮ್ ಫಿಗರ್ ಸೈಜ್ ನ ಪ್ರೊವೈಡ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಸ್ಕ್ಯಾಟರ್ ಅನ್ನೋ ಫಂಕ್ಷನ್ ನ ಕಾಲ್ ಮಾಡಿದ್ದೀನಿ. ಇದು ವಿಡಿಯೋಸ್ ವ್ಯೂಸ್ ನ ಪ್ರೊವೈಡ್ ಮಾಡಿದ್ದೀನಿ ಒಂದು ಡೇಟಾ, ಇನ್ನೊಂದು ಡೇಟಾ ಬಂದ್ಬಿಟ್ಟು ವಿಡಿಯೋಸ್ ಲೈಕ್ಸ್ ವಿತ್ ರೆಸ್ಪೆಕ್ಟ್ ಟು ದಟ್. ಟೈಟಲ್ ನ ರಿಲೇಶನ್ಶಿಪ್ ಬಿಟ್ವೀನ್ ವ್ಯೂಸ್ ಅಂಡ್ ಲೈಕ್ಸ್ ಕೊಟ್ಟಿದ್ದೀನಿ. ಮತ್ತೆ ಲೇಬಲ್ ಬಂದ್ಬಿಟ್ಟು ಎಕ್ಸ್ ಲೇಬಲ್ ಬಂದ್ಬಿಟ್ಟು ವ್ಯೂಸ್, ಮತ್ತೆ ವೈ ಲೇಬಲ್ ಬಂದ್ಬಿಟ್ಟು ಲೈಕ್ಸ್. ಗ್ರಿಡ್ ನ ಟ್ರೂ ಇಟ್ಕೊಂಡಿದ್ದೀನಿ, ಮತ್ತೆ ಶೋ. ಓಕೆ, ಸೊ ಇಲ್ಲಿ ನೋಡ್ಬೋದು ನಿಮ್ಮ ಡೇಟಾ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ವ್ಯೂಸ್ ಬಂದ್ಬಿಟ್ಟು 2000 ವ್ಯೂಸ್ ಇರೋ ಒಂದು ವಿಡಿಯೋಗೆ 150 ಲೈಕ್ಸ್ ಬಂದಿದೆ. ಮತ್ತೆ 3500 ವ್ಯೂಸ್ ಇರೋ ಒಂದು ವಿಡಿಯೋಗೆ 300 ಲೈಕ್ಸ್ ಬಂದಿದೆ. ಮತ್ತೆ 4000 ವ್ಯೂಸ್ ಇರೋ ಒಂದು ವಿಡಿಯೋಗೆ 250 ಲೈಕ್ಸ್ ಬಂದಿದೆ. ಈ ರೀತಿ ನೀವು ನಿಮ್ಮ ಡೇಟಾನ ಸ್ಕ್ಯಾಟರ್ ಪ್ಲಾಟ್ ಮೂಲಕ ಅನಲೈಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದು ನೀವು ನೋಡ್ಬೋದು ಇಲ್ಲಿಯ ಒಂದು ಯಾವ ರೀತಿ ಅವನ ವ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಅದೇ ರೀತಿ ಸಹ ಅವನ ಲೈಕ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಲೀನಿಯರ್ ಆಗಿ ಮೂವ್ ಆಗ್ತಾ ಇದೆ ಅಲ್ವಾ. ಸೊ ಫುಲ್ಲಿ ಲೀನಿಯರ್ ಅಲ್ಲ, ಸೊ ಸಮ್ ಲೀನಿಯರ್ ಅಷ್ಟೇ. ಒಂದು ಯಾವ ರೀತಿ ವಿಡಿಯೋ ವ್ಯೂಸ್ ಇನ್ಕ್ರೀಸ್ ಆಗುತ್ತೋ ಅವನ ಲೈಕ್ಸ್ ಕೂಡ ಅದ್ರ ಬೇಸಿಸ್ ಮೇಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ರೈಟ್, ಇದನ್ನು ನಾವಿಲ್ಲಿ ಅನಲೈಸ್ ಮಾಡಿದ್ವಿ. ಓಕೆ, ಸೊ ಇದಾಗಿತ್ತು ನಿಮ್ಮ ಮ್ಯಾಟ್ಪ್ಲಾಟ್ಲಿಬ್ ನ ಯೂಸ್ ಮಾಡಿಕೊಂಡು ಒಂದು ಸ್ಮಾಲ್ ಮಿನಿ ಪ್ರಾಜೆಕ್ಟ್. ಸೊ ನಿಮ್ಮ ಡೇಟಾ ವಿಜುವಲೈಸೇಷನ್. ಓಕೆ, ಸೊ ಇಲ್ಲಿ ನಾವು ನಿಮ್ಮ ಯೂಟ್ಯೂಬ್ ಡೇಟಾನ ಅನಲೈಸ್ ಮಾಡಿದ್ವಿ. ಓಕೆ, ಸೊ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.